WPL ನಡೀತಾ ಇದೆ. ಆದರೆ ಈ ಪಂದ್ಯದಲ್ಲಿ ಅಥವಾ ಈ ಒಂದು ಪ್ರೀಮಿಯರ್ ಲೀಗ್ನಲ್ಲಿ ಫೈನಲ್ಗೆ ಪ್ರವೇಶ ಮಾಡೋಕ್ಕೆ ಈಗ ನಮ್ಮ RCB ಹೆಣ್ಮಕ್ಳು RCB ತಂಡ ರೆಡಿ ಆಗಿದೆ. ಫೈನಲನ್ನು ಪ್ರವೇಶ ಮಾಡೋಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. RCB ವುಮೆನ್ಸ್ ಟೀಮ್ ಏನಿದೆ ಅದು ಫೈನಲ್ಗೆ ಹೋಗ್ತಾ ಇದೆ. ಇನ್ನು ಕ್ಷಣಗಣನೆ ಇದೆ ಅಷ್ಟೇ. ಆ ರೀತಿಯಾಗಿ ಆಡ್ತಾ ಇದ್ದಾರೆ. ಇಂದು ಗೆದ್ದರೆ ಸ್ಮೃತಿ ಮಂದಣ್ಣ ಏನಿದ್ದಾರೆ ಪಡೆ ಅದು ಫೈನಲ್ಗೆ ಹೋಗುತ್ತೆ. ಇವತ್ತಿನ ಪಂದ್ಯ ಏನಿದೆ WPL ಮೆನ್ಸ್ ಪ್ರೀಮಿಯರ್ ಲೀಗ್, RCB ಹೆಣ್ಣುಮಕ್ಕಳ ತಂಡ ಫೈನಲ್ಗೆ ಹೋಗೋಕೆ ಇನ್ನು ಒಂದೇ ಒಂದು ಹೆಜ್ಜೆ ಬಾಕಿ ಇದೆ. ಇವತ್ತು ಇರುವಂತಹ ಪಂದ್ಯದಲ್ಲಿ ಏನಾದರೂ ಸ್ಮೃತಿ ಮಂದಣ್ಣ ನಾಯಕತ್ವದ ಈ ಒಂದು RCB ತಂಡ ಏನಿದೆ ಅದು ಗೆದ್ದರೆ ಹೋಗುತ್ತೆ. ಈ ಸೀಸನ್ನಲ್ಲಿ ಆಡಿದಂತಹ 5 ಪಂದ್ಯಗಳಲ್ಲಿ ಕೂಡ ಗೆದ್ದಿದೆ RCB. ಫೈನಲ್ ಗೆಲ್ಲುವಂತಹ ಒಂದು ಕನಸನ್ನು ಕೂಡ ಕಾಣ್ತಾ ಇದೆ. ಈ ಹಿಂದೆ ನಮ್ಮ RCB ಮಹಿಳಾ ಮಣಿಗಳು ಆಟಗಾರರೇನಿದ್ದಾರೆ ಅವರು ಒಂದು ಕಪ್ ಗೆದ್ದಿದ್ರು. WPನಲ್ಲಿ ಮೊದಲು ಮುಂಬೈ ಗೆಲ್ತು, ಆಮೇಲೆ RCB ಮೊದಲ ಬಾರಿಗೆ ಕಪ್ಪನ್ನು ಗೆದ್ದಿದ್ದು ಅಥವಾ RCBಗೆ ಕಪ್ಪನ್ನು ತಂದು ಕೊಟ್ಟಿದ್ದೆ ನಮ್ಮ ಹೆಣ್ಣುಮಕ್ಕಳ ತಂಡ. ಆ ಹೆಮ್ಮೆ ಇದೆ ಅವರಿಗೆ. ಈ ಬಾರಿ ಆಡ್ತಾ ಇರುವಂಥ ಆಟ ನೋಡಿದ್ರೆ ಫೈನಲ್ ಗೆಲ್ಲೋದು ಕೂಡ ಇವರೇ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಆಟವನ್ನು ಆಡ್ತಾ ಇದ್ದಾರೆ. ಈ ಸೀಸನ್ನಲ್ಲಿ ಆಡಿದಂತಹ 5 ಪಂದ್ಯಗಳಲ್ಲಿಯೂ ಕೂಡ ಗೆದ್ದಿದೆ RCB. 10 ಅಂಕಗಳೊಂದಿಗೆ ಪ್ಲೇ ಆಫ್ ಹಂತಕ್ಕೆ ಅಧಿಕೃತವಾಗಿ ಈಗ ಅರ್ಹತೆಯನ್ನು ಕೂಡ ಪಡೆದಿದೆ. RCB 10 ಪಾಯಿಂಟನ್ನು ತೆಗೆದುಕೊಂಡಿದೆ. ಯಾಕಂದರೆ 5 ಪಂದ್ಯವನ್ನು ಆಡಿದ್ದಾರೆ, 5ಕ್ಕೆ 5 ಕೂಡ ಗೆದ್ದಿದ್ದಾರೆ. ಒಂದು ಮೊದಲ ಪಂದ್ಯ ಒಂದು ಸ್ವಲ್ಪ ಗೊಂದಲದಲ್ಲಿ ಅಥವಾ ಭಯವನ್ನು ಹುಟ್ಟಿಸಿತ್ತು, ಗೆಲ್ಲುತ್ತೋ ಇಲ್ಲ ಅಂತ. ಅದೊಂದು ಬಿಟ್ಟರೆ ಇನ್ನೆಲ್ಲವನ್ನು ಕೂಡ ಈಸಿಯಾಗಿ ಗೆದ್ಕೊಂಡು ಬಂದರು. ಆ ರೀತಿಯಾಗಿ ಆಟವನ್ನು ಆಡಿದರು. RCB ಏನಿದೆ ಆಯ್ಕೆ ಮಾಡಿರುವಂತಹ ಎಲ್ಲ ಆಟಗಾರರು ಕೂಡ ತನ್ನದೇ ಆದಂತಹ ರೀತಿಯಲ್ಲಿ ಆಟವನ್ನು ಆಡಿದ್ರು, ಸೈ ಎನಿಸಿಕೊಂಡ್ರು. ನಾವು ಆಯ್ಕೆ ಮಾಡಿರುವಂತಹ ಆಟಗಾರರು ಏನಿದ್ದಾರೆ ಅವರು ಈ ರೀತಿಯಾಗಿ ಆಡ್ತಾರೆ ಅಂತ ನಿರೀಕ್ಷೆ ಕೂಡ ಮಾಡಿರೋಕ್ಕೆ ಸಾಧ್ಯ ಇಲ್ಲ, ಅಥವಾ ಅವರ ನಿರೀಕ್ಷೆಗೂ ಮೀರಿ ಆಟವನ್ನು ಆಡಿದ್ರು. ಅದಕ್ಕೋಸ್ಕರ ಈ ರೀತಿಯಾಗಿ ಜಯಶಾಲಿಯಾಗಿ ಹೋಗ್ತಾ ಇದ್ದಾರೆ. ಆಡಿದಂತಹ 5 ಪಂದ್ಯಗಳೇನಿದೆ 5ಕ್ಕೆ 5 ಕೂಡ ಗೆದ್ದಿದ್ದಾರೆ. 10 ಪಾಯಿಂಟ್ ಬಂದಿದೆ. ಪಾಯಿಂಟ್ಸ್ ಟೇಬಲಲ್ಲಿ ಈಗ ಅಧಿಕೃತವಾಗಿ ಪ್ಲೇ ಆಫ್ಗೆ ಹೋಗಿದೆ. ಇನ್ನು ಉಳಿದಂತಹ ಪಂದ್ಯಗಳನ್ನು ಆಡಿ ಗೆದ್ಕೊಂಡು ಹೋಗ್ಬಿಟ್ರೆ ಇವರು ಅಗ್ರಸ್ಥಾನದಲ್ಲಿರ್ತಾರೆ. ಗೊತ್ತು, 1, 2ನೇ ಸ್ಥಾನದಲ್ಲಿರೋರಿಗೆ 2 ಚಾನ್ಸ್ ಇರುತ್ತೆ ಈ ಒಂದು WPL ಮತ್ತು IPL ಏನಿದೆ ಅದು ನಿಯಮ ಸೇಮ್ ಇರುತ್ತೆ. ಹೀಗಾಗಿ ಬಲಿಷ್ಠ ದೆಹಲಿ ಕ್ಯಾಪಿಟಲ್ಸ್ ಏನಿದ್ದಾರೆ DC ವಿರುದ್ಧ ಇಂದು ಹೈ ವೋಲ್ಟೇಜ್ ಪಂದ್ಯ ನಡೆಯುತ್ತೆ, ಸಮರ ಇದೆ. ಗುಜರಾತ್ನ ವಡೋದರ ಏನಿದೆ BCA ಆ ಸ್ಟೇಡಿಯಂನಲ್ಲಿ ಒಂದು ಪಂದ್ಯ ಇದೆ. BCA ಸ್ಟೇಡಿಯಂನಲ್ಲಿ 7:30 ಪಂದ್ಯ ಆರಂಭ ಆಗುತ್ತೆ. ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನ ಕಾಯ್ದಿರಿಸಿಕೊಂಡಿದೆ ಈ ಒಂದು ನಮ್ಮ RCB. ಯಾರು ಆಡ್ತಾರೋ ಅವರು ಎಲಿಮಿನೇಟ್ ಆಗ್ತಾರೆ. ಒಂದು ವೇಳೆ ಏನು ಸೋತರು ಕೂಡ ಏನು ಅಷ್ಟೊಂದು ಏನು ಇವರು ತಲೆ ಕೆಡಿಸ್ಕೊಳ್ಳೋಂಥ ಆಗುತ್ತೆ ಇಲ್ಲ. ಸತತ 6 ಗೆಲುವುಗಳನ್ನೇನನ್ನ ಸಾಧಿಸಿದರೆ ಇವರು ದಾಖಲೆ ಮಾಡ್ತಾರೆ. RCB ನಿರಂತರವಾಗಿ ಗೆದ್ದಿದೆ, ಸತತವಾಗಿ ಗೆಲುವನ್ನು ಸಾಧಿಸಿದೆ ಎನ್ನುವಂಥ ದಾಖಲೆ RCB ಹೆಸರಿಗೆ ಬರುತ್ತೆ. RCBಯ ವುಮೆನ್ಸ್ ಟೀಮ್ ಏನಿದೆ ಅದು ತುಂಬ ಬಲಿಷ್ಠವಾಗಿ ಕಾಣ್ತಾ ಇದೆ. ಈ ಹಿಂದೆ ಕೂಡ ಅಷ್ಟೇ ಬಲಿಷ್ಠವಾಗಿತ್ತು, ಅದಕ್ಕಿಂತಲೂ ಈಗ ತುಂಬ ಬಲಿಷ್ಠವಾಗಿ ಕಾಣ್ತಾ ಇದೆ. ಈ ಬಾರಿಯ IPL ಪುರುಷರ ಟೀಮ್ ಕೂಡ ಅಷ್ಟೇ ಬಲಿಷ್ಠವಾಗಿದೆ. ಈಗ RCB ವುಮೆನ್ಸ್ ಟೀಮ್ ಕೂಡ ಯಾರು ನಾವು ಹೆಣ್ಮಕ್ಳ ಈ ಒಂದು ಟೀಮ್ಗಳನ್ನು ಸಪೋರ್ಟ್ ಮಾಡಲ್ಲ ಅಥವಾ ನೋಡಲ್ಲ, ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಇದೇ ಪಂದ್ಯಗಳನ್ನು ನೋಡಬೇಕು, ಆ ರೀತಿಯಾಗಿ ಆಡ್ತಾ ಇದ್ದಾರೆ RCBಯ ಈ ಮಹಿಳಾ ಮಣಿಗಳು. ಮೆನ್ಸ್ ಟೀಮ್ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಈ ಬಾರಿ ಕೂಡ ಫೈನಲ್ ಗೆಲ್ಲೋದು RCB ತಂಡನೇ ಅಂತ ಹೇಳ್ತಾ ಇದ್ದಾರೆ ಜನ. RCB ಫೇವ್ರೇಟ್ ಆಗ್ತಾ ಹೋಗ್ತಾ ಇದೆ. ಹೆಣ್ಣುಮಕ್ಕಳ ಕ್ರಿಕೆಟ್ ಆಟವನ್ನು ಕೂಡ ನೋಡಬೇಕು ಅಂತ ಜನ ಮುಗಿಬೀಳ್ತಾ ಇದ್ದಾರೆ. ಅದಕ್ಕೆ ಕಾರಣ ಕೂಡ ಅಲ್ಲಿ RCB. ನೋಡಿ, ಗಂಡು ಮಕ್ಕಳ ಒಂದು IPL ಏನು ನಡೆಯುತ್ತೆ ಅಲ್ಲಿಯೂ ಕೂಡ RCBನೇ ಫೇವ್ರೇಟ್. RCBಗೆ ಇರುವಂಥ ಜನಪ್ರಿಯತೆ, ಅಭಿಮಾನಿಗಳ ಸಂಖ್ಯೆ ಬೇರೆ ಯಾವ ತಂಡಕ್ಕೂ ಕೂಡ ಇಲ್ಲ, ವೇಟ್ ಮಾಡೋಕ್ಕಾಗಲ್ಲ. ಅದೇ ರೀತಿಯಾಗಿ ಈ ವುಮೆನ್ಸ್ ಪ್ರೀಮಿಯರ್ ಲೀಗ್ ಏನು ನಡೀತಾ ಇದೆ ಅದರಲ್ಲಿಯೂ ಕೂಡ ಅಷ್ಟೇ RCBನೇ ಫೇವ್ರೇಟ್. RCB ಆಟಗಾರರೇ ಫೇಮಸ್. ಆ ರೀತಿಯಾಗಿ ಆಟವನ್ನು ಆಡ್ತಾ ಇದ್ದಾರೆ. ಫೈನಲನ್ನು ಪ್ರವೇಶ ಮಾಡೋಕ್ಕೆ ಕ್ಷಣಗಣನೆ ಶುರುವಾಗಿದೆ ಈಗ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.